6 ಜನ ನಕ್ಸಲರು ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗಿದ್ದಾರೆ. ಆದರೆ ಪ್ರಶ್ನೆ ಇರೋದು, ಆ ನಕ್ಸಲರ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳು ಎಲ್ಲಿ? ಈ ಪ್ರಕ್ರಿಯೆಗಳು ಹೇಗೆ ಸಾಗಬೇಕಾಗಿತ್ತು ಅಂದ್ರೆ, ಮೊದಲು ಆ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕು, ಆನಂತರ ಅವ್ರು ಬಂದು ಶರಣಾಗತಿ ಆಗಬೇಕಾಗಿತ್ತು. ಬಟ್ ಅದು ಎಲ್ಲಿ ಅನ್ನೋದೇ ಪ್ರಶ್ನೆ. ಈಗ ಶರಣಾಗತಿಯಾದ ನಕ್ಸಲರಿಂದ ಶಸ್ತ್ರಾಸ್ತ್ರ ಸರೆಂಡರ್ ಇಲ್ಲ. ಕೆಂಪು ಉಗ್ರರಿಂದ ಸಮವಸ್ತ್ರಗಳು ಮಾತ್ರ ಸರೆಂಡರ್ ಆಗಿದೆ. ಶರಣಾಗತಿಗೂ ಮುನ್ನ ಸಭೆ ನಡೆಸುವ ವೇಳೆ ಬಂದೂಕು ಇತ್ತ. ನಿನ್ನೆ ಶರಣಾಗತಿಯ ವೇಳೆ ಸಮವಸ್ತ್ರಗಳನ್ನು ನೀಡಿ ಶರಣಾಗಿದ್ದಾರೆ ನಕ್ಸಲರು. ಪೊಲೀಸರು ನಕ್ಸಲ್ ನಿಗ್ರಹ ಪಡೆಗೆ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈಗ ಪ್ರಶ್ನೆ ಇರೋದು, ಶಸ್ತ್ರಾಸ್ತ್ರಗಳು ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಹತ್ರ ಕೂಡ ಉತ್ತರ ಇಲ್ಲ. ಬಂದೂಕುಗಳನ್ನ ಹುಡುಕಾಟದಲ್ಲಿ ನಕ್ಸಲ್ ನಿಗ್ರಹ ಪಡೆ ಪೊಲೀಸರು ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ನಾವು ಅಂದ್ಕೊಂಡಿದ್ವಿ 6 ಜನ ನಕ್ಸಲರು ಬರ್ತಾರೆ ಮುಖ್ಯವಾಹಿನಿಗೆ, ಆ ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಮೊದಲು ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡ್ತಾರೆ, ಆ ನಂತರ ಇವರು ಶರಣಾಗ್ತಾರೆ ಅಂತ. ಬಟ್ ಆ ಪ್ರಕ್ರಿಯೆ ಆದಂಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚೇತನ್, ಈ ಪ್ರಕ್ರಿಯೆ ಹಾಗೆ ಸಾಗಬೇಕಾಗಿತ್ತಲ್ಲ? ಮೊದಲು ಅವರ ಸಮವಸ್ತ್ರ, ಆನಂತರ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕಿತ್ತು, ಆನಂತರ ಗೌರ್ಮೆಂಟ್ ಇಂದ ಒಂದಷ್ಟು ಪತ್ರಗಳಿರುತ್ತೆ, ಅದಕ್ಕೆ ಸಹಿ ಮಾಡ್ತಾರೆ, ಆ ನಂತರ ಶರಣಾಗ್ತಾರೆ ಅಂತ. ಈ ಪ್ರಕ್ರಿಯೆ ಹೀಗೆ ನಡೆದಿದೆಯಾ? ಹಾಗೆ ಮಾಡಿದ್ರೆ ಶಸ್ತ್ರಾಸ್ತ್ರಗಳು ಎಲ್ಲಿ? ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅಂದ್ರೆ ಇನ್ಯಾರನ್ನ ಕೇಳೋದು? ಖಂಡಿತ ಶ್ರುತಿ, 6 ಮಂದಿ ನಕ್ಸಲರು ಈಗ ಶರಣಾಗತಿಯ ಪ್ರಕ್ರಿಯೆ ಕೂಡ ಮುಗಿದಿದೆ. ಅದು ಒಂದು ಹಂತ ಅಂದ್ರೆ ಕರ್ನಾಟಕದ 3 ಏನು ನಕ್ಸಲ್ ಪ್ರಕ್ರಿಯೆಯಲ್ಲಿ ಇದ್ರು, ಅವ್ರು 3 ಕೂಡ ಬಂಧನ ಆಗಿರುವಂತದ್ದು ಅಥವಾ ಶರಣಾಗತಿ ಆಗಿರುವಂತದ್ದು ಎಲ್ಲೋ ಒಂಥರ ಕರ್ನಾಟಕದ ನಕ್ಸಲ್ ಚಟುವಟಿಕೆ ಮುಕ್ತ ಆಯ್ತು ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು, ಬಹುತೇಕವಾಗಿ ನಕ್ಸಲರನ್ನ ಗುರುತು ಮಾಡುವಂತದ್ದು ಬಂದೂಕು ಹೋರಾಟದ ಮೂಲಕನೇ. ಅವ್ರಿಗೆ ಯಾವುದೇ ರೀತಿ ಡ್ರೆಸ್ ಕೋಡ್ ಕೂಡ ಇಲ್ಲ. ಇಲ್ಲಿವರೆಗೂ ಕೂಡ ಡ್ರೆಸ್ ಕೋಡ್ ಮೂಲಕ ಅವ್ರನ್ನ ಗುರುತಿಸಿರುವಂತ ಯಾವುದೇ ಉದಾಹರಣೆಗಳು ಕೂಡ ಇಲ್ಲಿವರೆಗೂ ಇಲ್ಲ. ಮತ್ತೆ ಅದನ್ನ ಡ್ರೆಸ್ ಅನ್ನ ಹಸ್ತಾಂತರ ಮಾಡುವಂತದ್ದು ಎಲ್ಲೂ ಕೂಡ ಇಲ್ಲಿವರೆಗೂ ನಡೆದಿಲ್ಲ. ಅಂದ್ರೆ 2007ರಿಂದ ನಡೆದಿರುವಂತಹ ನಕ್ಸಲ್ ಶರಣಾಗತಿ ಪ್ರಕ್ರಿಯೆಯಲ್ಲಿ ಈ ಪ್ರಕ್ರಿಯೆ ನಡೆದಿಲ್ಲ. ಆದ್ರೆ ನಿನ್ನೆ ಏನು ಸಿಎಂ ಸಿದ್ದರಾಮಯ್ಯ ಇರ್ಬೋದು, DCM DK ಶಿವಕುಮಾರ್ ಮತ್ತೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ 6 ಮಂದಿ ನಕ್ಸಲರು ಶರಣಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಮೊದಲು ಕೊಡುವಂತದ್ದು ಡ್ರೆಸ್ ಅನ್ನ ಹಸ್ತಾಂತರ ಮಾಡ್ತಾರೆ. ಅಂದ್ರೆ ಡ್ರೆಸ್ ಮೂಲಕ ನಾವು ನಕ್ಸಲರು ಶರಣಾಗತಿ ಆಗಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಇಡೀ ರಾಜ್ಯ ಇರ್ಬೋದು, ದೇಶಕ್ಕೆ ಕೂಡ ಅವರು ಹೇಳಿರುವಂತದ್ದು. ಆದ್ರೆ ಪ್ರಮುಖ ಅವರ ಬಳಿ ಬಂದೂಕ್ ಇತ್ತು ಅನ್ನುವಂಥದ್ದು ಮಾಹಿತಿ ಇದೆ. ಮತ್ತೆ ಬಂದೂಕಿಲ್ಲದೆ ಏನು ನಕ್ಸಲ್ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರ ಕೈಯಲ್ಲಿ ಬಂದೂಕಿತ್ತು. ಆದ್ರೆ ಆ ಬಂದೂಕುಗಳು ಎಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಹಿರಿಯ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಒಂದು ಸ್ಪಷ್ಟ ಉತ್ತರವನ್ನ ನೀಡ್ತಾ ಇಲ್ಲ. ಅಂದ್ರೆ ಕೆಲವರು ಹೇಳ್ತಾರೆ, ಅಂದ್ರೆ ಮುಂದೆ ಆ ಬಂದೂಕುಗಳನ್ನ ನಾವು ಪಡಿತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಮತ್ತೆ ಅದು ಪ್ಯಾಕೇಜ್ ನಲ್ಲೂ ಕೂಡ ಇದೆ. ಏನು ಅಂದ್ರೆ ಬಂದೂಕು ಹಸ್ತಾಂತರ ಮಾಡಿದ್ರೆ ಇಂತಿಷ್ಟು ಹಣ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಈಗ ಇರುವಂತದ್ದು ಪ್ರಶ್ನೆ, ಅವರು ಶರಣಾಗತಿಯ ಮುನ್ನ ಅದು ಬಂದೂಕನ್ನ ಹಸ್ತಾಂತರ ಮಾಡ್ಬೇಕು ಅನ್ನುವಂಥ ಕೆಲವು ಮಾತುಗಳನ್ನ ಕೂಡ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಮಾಹಿತಿ ಇರುವಂತದ್ದು, ಕಾರ್ಕಳ ANF ಟೀಮು, ಒಂದು ಟೀಮು ಬೆಂಗಳೂರಿನಲ್ಲಿದೆ, ಅವ್ರನ್ನ ವಶಕ್ಕೆ ಪಡೆದಿದೆ. ಮತ್ತೊಂದು ಟೀಮ್ ಈಗ ಪಶ್ಚಿಮ ಘಟ್ಟ ಸಾಲಿದೆ, ಉಡುಪಿ ಭಾಗ ಇರ್ಬೋದು, ಚಿಕ್ಕಮಗಳೂರು ಭಾಗ ಇರ್ಬೋದು, ಮತ್ತೆ ದಕ್ಷಿಣ ಕನ್ನಡ ಭಾಗದಲ್ಲಿ ಬಂದೂಕುಗಳು ಇದಾವೆ ಅನ್ನೋ ಕೂಡ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತ ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿನ್ನೆ 6 ಜನ ನಕ್ಸಲರು ಶರಣಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ. ಈಗ ತಾನೇ ನಮ್ಮ ಪ್ರತಿನಿಧಿ ಚೇತನ್ ಹೇಳ್ತಾ ಇದ್ದಿದ್ರ ಪ್ರಕಾರ, ಹೌದು, ರಾಜ್ಯ ನಕ್ಸಲ್ ಚಟುವಟಿಕೆಗಳಿಗೆ ಮುಕ್ತ ಆಗ್ಬಿಡ್ತು, ಎಲ್ಲರೂ ಬಂದು ಸರೆಂಡರ್ ಆದ್ರು ಅನ್ನುವಂತಹ ಖುಷಿ ಒಂದ್ ಕಡೆ. ಆದ್ರೆ ಅವ್ರು ಸರೆಂಡರ್ ಆಗುವಾಗ ಆಗಬೇಕಾದಂತಹ ಪ್ರಕ್ರಿಯೆಗಳು ಆಯ್ತಾ? ಹಾಗಾದ್ರೆ ಆ ಪ್ರಕ್ರಿಯೆ ನೀವು ಪೂರ್ಣಗೊಳಿಸಿರಿ ಅಂತ ಆದ್ರೆ ಶಸ್ತ್ರಾಸ್ತ್ರಗಳು ಎಲ್ಲಿ? ಅವ್ರ ಹತ್ರ ಖಂಡಿತವಾಗ್ಲೂ ಶಸ್ತ್ರಾಸ್ತ್ರಗಳು ಇತ್ತು ಅಂತ ಮಾಹಿತಿ ಇದೆ. ಬಟ್ ಅದನ್ನ ಶರಣು ಮಾಡ್ಬೇಕಿತ್ತಲ್ಲ, ಅಂದ್ರೆ ಸರೆಂಡರ್ ಮಾಡ್ಬೇಕಿತ್ತಲ್ಲ. ಆ ಪ್ರಕ್ರಿಯೆ ಯಾಕಾಗಿಲ್ಲ? ಆಗಿದ್ರೆ ಆ ಶಸ್ತ್ರಾಸ್ತ್ರಗಳು ಎಲ್ಲಿ? ಈ ಬಗ್ಗೆ ಪ್ರಶ್ನೆ ಇದೆ. ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಕೂಡ ಇದಕ್ಕೆ ಉತ್ತರ ಇಲ್ಲ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆರು ಜನ ನಕ್ಸಲರು ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗಿದ್ದಾರೆ. ಆದರೆ ಪ್ರಶ್ನೆ ಇರೋದು, ಆ ನಕ್ಸಲರ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳು ಎಲ್ಲಿ?
ಈ ಪ್ರಕ್ರಿಯೆಗಳು ಹೇಗೆ ಸಾಗಬೇಕಾಗಿತ್ತು ಅಂದ್ರೆ ಮೊದಲು ಆ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕು, ಆನಂತರ ಅವ್ರು ಬಂದು ಶರಣಾಗತಿ ಆಗಬೇಕಾಗಿತ್ತು. ಬಟ್ ಅದು ಎಲ್ಲಿ ಅನ್ನೋದೇ ಪ್ರಶ್ನೆ ಈಗ. ಶರಣಾಗತಿಯಾದ ನಕ್ಸಲರಿಂದ ಶಸ್ತ್ರಾಸ್ತ್ರ ಸರೆಂಡರ್ ಇಲ್ಲ, ಕೆಂಪು ಉಗ್ರರಿಂದ ಸಮವಸ್ತ್ರಗಳು ಮಾತ್ರ ಸರೆಂಡರ್ ಆಗಿದೆ. ಶರಣಾಗತಿಗೂ ಮುನ್ನ ಸಭೆ ನಡೆಸುವ ವೇಳೆ ಬಂದೂಕು ಇತ್ತ. ನಿನ್ನೆ ಶರಣಾಗತಿಯ ವೇಳೆ ಸಮವಸ್ತ್ರಗಳನ್ನ ನೀಡಿ ಶರಣಾಗಿದ್ದಾರೆ ನಕ್ಸಲರು. ಪೊಲೀಸರು ನಕ್ಸಲ್ ನಿಗ್ರಹ ಪಡೆಗೆ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಪ್ರಶ್ನೆ ಇರೋದು ಶಸ್ತ್ರಾಸ್ತ್ರಗಳು ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಹತ್ರ ಕೂಡ ಉತ್ತರ ಇಲ್ಲ. ಬಂದೂಕುಗಳನ್ನ ಹುಡುಕಾಟದಲ್ಲಿ ನಕ್ಸಲ್ ನಿಗ್ರಹ ಪಡೆ ಪೊಲೀಸರು ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ನಾವು ಅಂದ್ಕೊಂಡಿದ್ವಿ 6 ಜನ ನಕ್ಸಲರು ಬರ್ತಾರೆ ಮುಖ್ಯವಾಹಿನಿಗೆ, ಆ ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಮೊದಲು ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡ್ತಾರೆ, ಆ ನಂತರ ಇವರು ಶರಣಾಗ್ತಾರೆ ಅಂತ. ಬಟ್ ಆ ಪ್ರಕ್ರಿಯೆ ಆದಂಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚೇತನ್, ಈ ಪ್ರಕ್ರಿಯೆ ಹಾಗೆ ಸಾಗಬೇಕಾಗಿತ್ತಲ್ಲ? ಮೊದಲು ಅವರ ಸಮವಸ್ತ್ರ, ಆನಂತರ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕಿತ್ತು, ಆನಂತರ ಗೌರ್ಮೆಂಟ್ ಇಂದ ಒಂದಷ್ಟು ಪತ್ರಗಳಿರುತ್ತೆ, ಅದಕ್ಕೆ ಸಹಿ ಮಾಡ್ತಾರೆ, ಆನಂತರ ಶರಣಾಗ್ತಾರೆ ಅಂತ. ಈ ಪ್ರಕ್ರಿಯೆ ಹೀಗೆ ನಡೆದಿದೆಯಾ? ಹಾಗೆ ಮಾಡಿದ್ರೆ ಶಸ್ತ್ರಾಸ್ತ್ರಗಳು ಎಲ್ಲಿ? ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅಂದ್ರೆ ಇನ್ಯಾರನ್ನ ಕೇಳೋದು? ಖಂಡಿತ ಶ್ರುತಿ, 6 ಮಂದಿ ನಕ್ಸಲರು ಈಗ ಶರಣಾಗತಿಯ ಪ್ರಕ್ರಿಯೆ ಕೂಡ ಮುಗಿದಿದೆ. ಅದು ಒಂದು ಹಂತದಲ್ಲಿ ಅಂದ್ರೆ ಕರ್ನಾಟಕದ 3 ಏನು ನಕ್ಸಲ್ ಪ್ರಕ್ರಿಯೆಯಲ್ಲಿ ಇದ್ರು ಅವ್ರು 3 ಕೂಡ ಬಂಧನ ಆಗಿರುವಂತದ್ದು ಅಥವಾ ಶರಣಾಗತಿ ಆಗಿರುವಂತದ್ದು ಎಲ್ಲೋ ಒಂಥರ ಕರ್ನಾಟಕದ ನಕ್ಸಲ್ ಚಟುವಟಿಕೆ ಮುಕ್ತ ಆಯ್ತು ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು ಬಹುತೇಕವಾಗಿ ನಕ್ಸಲರನ್ನ ಗುರುತು ಮಾಡುವಂತದ್ದು ಬಂದೂಕು ಹೋರಾಟದ ಮೂಲಕನೇ. ಅವ್ರಿಗೆ ಯಾವುದೇ ರೀತಿ ಡ್ರೆಸ್ ಕೋಡ್ ಕೂಡ ಇಲ್ಲ, ಇಲ್ಲಿವರೆಗೂ ಕೂಡ ಡ್ರೆಸ್ ಕೋಡ್ ಮೂಲಕ ಅವ್ರನ್ನ ಗುರುತಿಸಿರುವಂತ ಯಾವುದೇ ಉದಾಹರಣೆಗಳು ಕೂಡ ಇಲ್ಲಿವರೆಗೂ ಇಲ್ಲ. ಮತ್ತೆ ಅದನ್ನ ಡ್ರೆಸ್ ಅನ್ನ ಹಸ್ತಾಂತರ ಮಾಡುವಂತದ್ದು ಎಲ್ಲೂ ಕೂಡ ಇಲ್ಲಿವರೆಗೂ ನಡೆದಿಲ್ಲ. ಅಂದ್ರೆ 2007ರಿಂದ ನಡೆದಿರುವಂತಹ ನಕ್ಸಲ್ ಶರಣಾಗತಿ ಪ್ರಕ್ರಿಯೆಯಲ್ಲಿ ಈ ಪ್ರಕ್ರಿಯೆ ನಡೆದಿಲ್ಲ. ಆದ್ರೆ ನಿನ್ನೆ ಏನು ಸಿಎಂ ಸಿದ್ದರಾಮಯ್ಯ ಇರ್ಬೋದು, DCM DK ಶಿವಕುಮಾರ್ ಮತ್ತೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ 6 ಮಂದಿ ನಕ್ಸಲರು ಶರಣ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರು ಮೊದಲು ಕೊಡುವಂತದ್ದು ಡ್ರೆಸ್ ಅನ್ನ ಹಸ್ತಾಂತರ ಮಾಡ್ತಾರೆ. ಅಂದ್ರೆ ಡ್ರೆಸ್ ಮೂಲಕ ನಾವು ನಕ್ಸಲರು ಶರಣಾಗತಿ ಆಗಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಇಡೀ ರಾಜ್ಯ ಇರ್ಬೋದು, ದೇಶಕ್ಕೆ ಕೂಡ ಅವರು ಹೇಳಿರುವಂತದ್ದು. ಆದ್ರೆ ಪ್ರಮುಖ ಅವರ ಬಳಿ ಬಂದೂಕ್ ಇತ್ತು ಅನ್ನುವಂಥದ್ದು ಮಾಹಿತಿ ಇದೆ. ಮತ್ತೆ ಬಂದೂಕಿಲ್ಲದೆ ಏನು ನಕ್ಸಲ್ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ಅವರ ಕೈಯಲ್ಲಿ ಬಂದೂಕಿತ್ತು. ಆದ್ರೆ ಆ ಬಂದೂಕುಗಳು ಎಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಹಿರಿಯ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಒಂದು ಸ್ಪಷ್ಟ ಉತ್ತರವನ್ನ ನೀಡ್ತಾ ಇಲ್ಲ. ಅಂದ್ರೆ ಕೆಲವರು ಹೇಳ್ತಾರೆ ಅಂದ್ರೆ ಮುಂದೆ ಆ ಬಂದೂಕುಗಳನ್ನ ನಾವು ಪಡಿತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಮತ್ತೆ ಅದು ಪ್ಯಾಕೇಜ್ ನಲ್ಲೂ ಕೂಡ ಇದೆ. ಏನಂದ್ರೆ ಬಂದೂಕು ಹಸ್ತಾಂತರ ಮಾಡಿದ್ರೆ ಇಂತಿಷ್ಟು ಹಣ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಈಗ ಇರುವಂತದ್ದು ಪ್ರಶ್ನೆ, ಅವರು ಶರಣಾಗತಿಯ ಮುನ್ನ ಅದು ಬಂದೂಕನ್ನ ಹಸ್ತಾಂತರ ಮಾಡ್ಬೇಕು ಅನ್ನೋ ಕೆಲವು ಮಾತುಗಳನ್ನ ಕೂಡ ಸದ್ಯಕ್ಕೆ ಹೇಳ್ತಾ ಇದಾರೆ. ಮತ್ತೆ ಈಗಾಗಲೇ ಮಾಹಿತಿ ಇರುವಂತದ್ದು, ಕಾರ್ಕಳ ANF ಟೀಮು ಒಂದು ಟೀಮು ಬೆಂಗಳೂರಿನಲ್ಲಿ ಇದೆ, ಅವ್ರನ್ನ ವಶಕ್ಕೆ ಪಡೆದಿದೆ. ಮತ್ತೊಂದು ಟೀಮ್ ಈಗ ಪಶ್ಚಿಮ ಘಟ್ಟ ಸಾಲಿದೆ, ಉಡುಪಿ ಭಾಗ ಇರ್ಬೋದು, ಚಿಕ್ಕಮಗಳೂರು ಭಾಗ ಇರ್ಬೋದು, ಮತ್ತೆ ದಕ್ಷಿಣ ಕನ್ನಡ ಭಾಗದಲ್ಲಿ ಬಂದೂಕುಗಳು ಇದಾವೆ ಅನ್ನೋ ಕೂಡ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತ ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿನ್ನೆ 6 ಜನ ನಕ್ಸಲರು ಶರಣಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ. ಈಗ ತಾನೇ ನಮ್ಮ ಪ್ರತಿನಿಧಿ ಚೇತನ್ ಹೇಳ್ತಾ ಇದ್ದಿದ್ರ ಪ್ರಕಾರ ಹೌದು, ರಾಜ್ಯ ನಕ್ಸಲ್ ಚಟುವಟಿಕೆಗಳಿಗೆ ಮುಕ್ತ ಆಗ್ಬಿಡ್ತು, ಎಲ್ಲರೂ ಬಂದು ಸರೆಂಡರ್ ಆದ್ರು ಅನ್ನುವಂತಹ ಖುಷಿ ಒಂದ್ ಕಡೆ. ಆದ್ರೆ ಅವ್ರು ಸರೆಂಡರ್ ಆಗುವಾಗ ಆಗಬೇಕಾದಂತಹ ಪ್ರಕ್ರಿಯೆಗಳು ಆಯ್ತಾ? ಹಾಗಾದ್ರೆ ಆ ಪ್ರಕ್ರಿಯೆ ನೀವು ಪೂರ್ಣಗೊಳಿಸಿರಿ ಅಂತ ಆದ್ರೆ ಶಸ್ತ್ರಾಸ್ತ್ರಗಳು ಎಲ್ಲಿ? ಅವ್ರ ಹತ್ರ ಖಂಡಿತವಾಗ್ಲೂ ಶಸ್ತ್ರಾಸ್ತ್ರಗಳು ಇತ್ತು ಅಂತ ಮಾಹಿತಿ ಇದೆ. ಬಟ್ ಅದನ್ನ ಶರಣು ಮಾಡ್ಬೇಕಿತ್ತಲ್ಲ, ಅಂದ್ರೆ ಸರೆಂಡರ್ ಮಾಡ್ಬೇಕಿತ್ತಲ್ಲ, ಆ ಪ್ರಕ್ರಿಯೆ ಯಾಕಾಗಿಲ್ಲ? ಆಗಿದ್ರೆ ಆ ಶಸ್ತ್ರಾಸ್ತ್ರಗಳು ಎಲ್ಲಿ? ಈ ಬಗ್ಗೆ ಪ್ರಶ್ನೆ ಇದೆ. ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಕೂಡ ಇದಕ್ಕೆ ಉತ್ತರ ಇಲ್ಲ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.